ಸೊ ಎಸ್, ನನ್ನ ಮಗಳು ಹುಟ್ಟಿದಾಗಲೂ ಸಹಿತ ಅಂದರೆ 2019 ಕೊರೋನಾ ಬಂದಾಗಲೂ ಸಹಿತ ನಮಗೆ US ಹೋಗೋ ಚಾನ್ಸ್ ಇತ್ತು. ನಮ್ಮ ಮನೆಯವ್ರು ಆಲ್ರೆಡಿ ಅಮೇರಿಕದಲ್ಲಿ 6 ವರ್ಷ ಇದ್ದಿದ್ರು. ಮತ್ತು ನಮಗೆ ಒಂದು ಆಫರ್ ಇತ್ತು, ಜಾಬ್ ಆಫರೆಲ್ಲ ಬನ್ನಿ ಅಲ್ಲಿ ಜಾಬ್ ಮಾಡಲಿಕ್ಕೆ ಅಂತ. ಬಟ್ ನಾವು ಅದನ್ನು ರಿಜೆಕ್ಟ್ ಮಾಡಿ, ನನ್ನ ಮಗಳು ಹುಟ್ಟಿದಾಗ ರಿಜೆಕ್ಟ್ ಮಾಡಿ ಬೇಡ ಅಂತ ಸಾಗರದಲ್ಲಿ ಅಂದರೆ ಈ ಸ್ಮಾಲ್ ಟೌನಲ್ಲಿ ಶಿಫ್ಟ್ ಆದ್ವಿ. ಫಸ್ಟು ಒಂದು 3 ಇಯರ್ಸ್ ಬ್ಯಾಂಗ್ಳೂರಿದ್ವಿ, 3 ಇಯರ್ಸ್ ಹೈದ್ರಾಬಾದಲ್ಲಿದ್ವಿ. ಸೊ ಆ ಎಲ್ಲ ಸಿಟಿನ ಬಿಟ್ಟು ಡೆಲಿವರಿಗೆ ಅಂತ ಬಂದಾಗ ಸಾಗರದಲ್ಲಿ ಕೊರೋನಾ ಅಟ್ಯಾಕ್ ಆದಾಗ ನಮಗೆ ರಿಯಲೈಸೇಷನ್ ಆಯಿತು ದಟ್ ಸಿಟಿ ಲೈಫ್ ಯಾವಾಗಾರ ಮುಂದೊಂದಿನ ಕಷ್ಟ, ಅದರಷ್ಟು ಹಝಲ್, ಅದರಷ್ಟು ಟ್ರಾಫಿಕಲ್ಲಿ ಜೀವನ ಮಾಡೋದಕ್ಕಿಂತ ಈ ಒಂದು ನೇಚರಲ್ ಜೀವನ ಮಾಡೋಣ ಅಂತ ನನ್ನ ಹಸ್ಬೆಂಡ್ ಮೇನಾಗಿ ಅವ್ರ ಇಂಟೆನ್ಷನಿಂದ ನಾವು ಸಾಗರ ಶಿಫ್ಟ್ ಆದ್ವಿ, ಸ್ಮಾಲ್ ಟೌನಿಗೆ. ಅವಾಗ ತುಂಬ ಜನ, ನಾನು ರೀಲ್ಸ್ ಅಪ್ಲೋಡ್ ಮಾಡಿದಾಗ ತುಂಬ ಜನ ಕಮೆಂಟ್ ಮಾಡಿದ್ದು ದಟ್ ಯು ಆರ್ ರೂನಿಂಗ್ ಯುವರ್ ಡಾಟರ್ಸ್ ಫ್ಯೂಚರ್. ತುಂಬ ಕಮೆಂಟ್ಸ್ಗಳು ದಟ್ ನೀವು ಅವಳು ವಾಟ್ ಅಬೌಟ್ ಎಜುಕೇಷನ್, ನೀವೇನೋ ಸೆಟ್ಲ್ ಆಗ್ತಿದ್ದೀರಾ, ಶಿಫ್ಟ್ ಆಗ್ತೀರಾ, ಸಿಟಿಯಲ್ಲಿ ಎಜುಕೇಷನ್ ಇರುತ್ತೆ, ಇಲ್ಲಿ ಯಾವ ರೀತಿ ಇದೆ, ಹಳ್ಳಿಯಲ್ಲಿ ಏನು ಕೊಡ್ತೀರಾ ಅವಳಿಗೆ ಎಜುಕೇಷನ್ ಅಂತ. ಸೊ ಹಾಗಾಗಿ ಅವರಿಗೋಸ್ಕರ ಅಂದರೆ ಅದರ ಕಮೆಂಟ್ಸ್ ಎಲ್ಲ ಬಂದಾಗ ನಂಗೆ ಆನ್ಸರ್ ಮಾಡೋಕ್ಕೆ ಆಗಿರಲಿಲ್ಲ. ಓಕೆ, ಲೆಟ್ಸ್ ಸಿ ಅಂತ. ಸೊ ಇವತ್ತು ನಾನು ನನ್ನ ಮಗಳಿಗೆ ಫಸ್ಟ್ ಇಯರ್, ಇಷ್ಟು ದಿನ ಯೂರೋಕಿಡ್ಸ್, ಇಂಟರ್ನ್ಯಾಷನಲ್ ಯೂರೋಕಿಡ್ಸು ಸಾಗರದಲ್ಲಿತ್ತು, ಅಲ್ಲಿ ನಾನು ಪ್ರೀ ಸ್ಕೂಲ್ನ ಮಾಡಿದ್ದೀನಿ. ಸೊ ಇವಾಗ ನೆಕ್ಸ್ಟ್ 1ನೇ ಕ್ಲಾಸಿಗೆ ಸೇರಿಸ್ತಿರ್ಬೇಕಾದ್ರೆ ಟಿಲ್ PUC ತನಕನೂ ಆ ಸ್ಕೂಲ್ ಇದೆ. ಸೊ ಯಾವ ಸ್ಕೂಲಿಗೆ ಏನಕ್ಕೆ ಸೆಲೆಕ್ಟ್ ಮಾಡಿದ್ದೀವಿ, ಏನು ಯೂಸ್ ಆಯಿತು ಸ್ಮಾಲ್ ಟೌನಿಗೆ ಬಂದು ಅಂತ ನಿಮಗೆ ಹೇಳ್ತೀನಿ. ಸೊ ಫುಲ್ ವ್ಲಾಗ್ನ ಮಿಸ್ ಮಾಡಿದೆ ನೋಡಿ. ನನ್ನ ಮಗಳು ಈಶಂದು ಪ್ರೀ ಸ್ಕೂಲ್ ಮುಗೀತು. ಸೊ ನೆಕ್ಸ್ಟ್ 1ನೇ ಕ್ಲಾಸಿಂದ ಸೇರಿಸ್ಬೇಕು. ಸೊ ನೆಕ್ಸ್ಟ್ ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅಂತ ತುಂಬ ಕನ್ಫ್ಯೂಷನ್ ಆಗಿತ್ತು. ಹಾಗಾಗಿ ಇವತ್ತು ಅವ್ನ ಸ್ಕೂಲಿಗೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಸೊ ನನ್ನ ಜೊತೆ ಬನ್ನಿ, ಯಾವ ಸ್ಕೂಲು ಅಂತ ಹೇಳ್ತಾಯಿನಿ. ಇದು ಹೊಂಗೀರಣ ಅಂತ ಹೇಳ್ಕೊಂಡು. ಸೊ ಇದು ನಾನು ನೋಡೋಕ್ಕೆ ಹೋಗಿರೋ ಅಂದರೆ ಅಡ್ಮಿಷನ್ ಕೇಳೋಕ್ಕೆ ಅಂತ ಹೋಗ್ತಾ ಇದ್ದಿದ್ದು ವಿಡಿಯೋ ಇದು ಸಾಗರದಿಂದ ಒಂದು 12 ಕಿಲೋಮೀಟರ್ಸ್ ದೂರ ಇದೆ. ಹಾಗಾಗಿ ಇದ್ರ ಮೇಲೆ ತುಂಬ ಕನ್ಫ್ಯೂಷನೇ ಇಟ್ಕೊಂಡಿದ್ವಿ, ಸೇರಿಸ್ಬೇಕಾ ಬೇಡ ಅಂತ. ಲಾಸ್ಟ್ ಮೂಮೆಂಟ್ ತನಕನೂ ನಾವು ತುಂಬ ಕನ್ಫ್ಯೂಷನ್, ಬಿಕಾಸ್ ಸಾಗರದಲ್ಲೇ ಹತ್ತಿರ ಇರೋ 1-2 ಕಿಲೋಮೀಟ್ರ್ ಹತ್ತಿರ ಇರೋ 1 ಕಿಲೋಮೀಟ್ರ್ ಹತ್ತಿರ ಇರೋ ತುಂಬ ಸ್ಕೂಲ್ಗಳಿತ್ತು, ಅದಕ್ಕೆಲ್ಲ ಸೇರಿಸೋಣ ಅಂತ ಯೋಚನೆ ಮಾಡಿದ್ವಿ. ಬಟ್ ಅಲ್ಟಿಮೇಟ್ಲಿ ನಾವು ಈ ಒಂದು ಹೊಂಗೀರಣ ಸ್ಕೂಲ್ನೇ ಸೆಲೆಕ್ಟ್ ಮಾಡಿ ಅಡ್ಮಿಷನ್ ಮಾಡ್ಸೋಕ್ಕೆ ಬರ್ತಾ ಇರೋದು. ಆ್ಯಂಡ್ ಅವ್ರು 10-15 ಬಸ್ಗಳಿದೆ ಆ್ಯಕ್ಚುಲಾಗಿ. ಸೊ ಮನೆ ಹತ್ರನೇ ಬಂದು ಪಿಕಪ್ ಮಾಡ್ಕೊಂಡು ಕರ್ಕೊಂಬರ್ತಾವಂತೆ. ಸೊ ನೋಡಿ ಎಷ್ಟೊಂದು ಬಸ್ಗಳು ನಿಂತಿದೆ ಅಂತ ಹೇಳ್ಕೊಂಡು, ರಜೆ ದಿನ ಆಗಿರೋದ್ರಿಂದ ಎಲ್ಲ ಬಸ್ಗಳು ಸ್ಟ್ಯಾಂಡಲ್ಲೇ ಇದೆ. ಇದೊಂದು ಅಮಟೆಕೊಪ್ಪ ಅಂತ ಒಂದು ವಿಲೇಜು. ಆ ವಿಲೇಜಲ್ಲಿ ಒಂದು ದೊಡ್ಡ ಕ್ಯಾಂಪಸ್ ಆ್ಯಕ್ಚುಲಿ. ನೋಡಿ ಎಷ್ಟೊಂದು ದೊಡ್ಡ ಗ್ರೌಂಡ್ ಇದೆ ಅಂತ ಹೇಳ್ಕೊಂಡು ಸ್ಪೋರ್ಟ್ಸ್ ಎಲ್ಲ ಆಡಲಿಕ್ಕೆ. ಇಲ್ಲಿ ನರ್ಸರಿಯಿಂದ PUC ತನಕನೂ ಸ್ಕೂಲ್ ಇರುತ್ತೆ. ಸೊ ಒಂದು ಪ್ರೈಮರಿ ಸೆಕ್ಷನ್ ಅಂತ ಒಂದು ಬೇರೆ ಇದೆ, ಇದು ಹೈಸ್ಕೂಲ್ ಸೆಕ್ಷನ್ನು. 10th ರಿಸಲ್ಟ್ ಯಾವಾಗಲೂ 100% ಬರುತ್ತೆ. ಆ್ಯಂಡ್ PUC ರಿಸಲ್ಟು ಅಷ್ಟೇ ಯಾವಾಗಲೂ 100% ಬರುತ್ತೆ. ಇದು ಆ್ಯಕ್ಚುಲಿ ಫೇಮಸ್ ಇರುತ್ತೆ PUC ಮತ್ತು 10th. ಸೊ ಪ್ರೈಮರಿಗೆ ಸ್ವಲ್ಪ ಹಳ್ಳಿ ವಿಲೇಜ್ ಅಂತ ಹೇಳ್ಕೊಂಡು ಸ್ವಲ್ಪ ಜನ ಯೋಚನೆ ಮಾಡ್ತಾರೆ. ಬಟ್ ನಾನು ಈ ಸ್ಕೂಲಿಗೆ ಇಷ್ಟು ದೂರ ಆದರೂ ಯಾಕೆ ಸೇರಿಸ್ತಾ ಇದ್ದೀನಿ ಅಂತಂದರೆ ಇಲ್ಲಿರೋವಂಥ ಸಿಸ್ಟಮ್, ಗುರುಕುಲ್ ಸಿಸ್ಟಮ್ಮು. ಪ್ರೈಮರಿ ಸೆಕ್ಷನ್ ಅಂದರೆ ನರ್ಸರಿಯಿಂದ ಒಂದು 6th ಸ್ಟ್ಯಾಂಡರ್ಡ್ ತನಕನೂ ಸಹಿತ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಕುಟೀರದೊಳಗಡೆ ಅವರಿಗೆ ತುಂಬ ಆ್ಯಕ್ಟಿವಿಟೀಸ್ ಮಾಡಿಕೊಂಡು ಒಂದು ಹೆಲ್ದಿ ಎನ್ವೈರ್ಮೆಂಟಲ್ಲಿ ಕುಟೀರದ ಬೇಸಲ್ಲಿ ಗುರುಕುಲ್ ಸಿಸ್ಟಮಲ್ಲಿ ಸ್ಕೂಲ್ ಇರುತ್ತೆ. ಆ್ಯಂಡ್ ಹೈಸ್ಕೂಲಿಗೆ ಈ ಥರ ದೊಡ್ಡ ಬಿಲ್ಡಿಂಗ್ ಇರುತ್ತೆ, ಹೈಸ್ಕೂಲು PUCಗೆಲ್ಲ. ಸೊ ನಾರ್ಮಲಾಗಿ ನಾವೇನು ಸ್ಕೂಲಿಗೆ ಕಳಿಸ್ತೀವಲ್ಲ ಆ ಥರ ಸಿಸ್ಟಮ್ ಇಲ್ಲಿ ಇಲ್ಲೇ ಇಲ್ಲ. ಈ ಥರ ರೌಂಡ್ ಟೇಬಲ್ ಇದ್ಬಿಟ್ಟು ಎಲ್ಲ ಕಡೆ ಕುರ್ಚಿಗಳಿರುತ್ತೆ. ಸೊ ನೋಡ್ಬೋದು ಹೇಗೆ ಮಕ್ಕಳು ಆರಾಮಾಗಿ ಕಮ್ಯುನಿಕೇಟ್ ಮಾಡ್ಕೋಬೋದು ಅಂತ ಹೇಳ್ಕೊಂಡು. ಡೈರೆಕ್ಟಾಗಿ ನಾವೆಲ್ಲ ಹಳೆ ಸಿಸ್ಟಮಲ್ಲಿ ಕುತ್ಕೊತಿದ್ವಲ್ಲ, ಮುಂದೆ ಟೀಚರ್ ಅಷ್ಟೇ ಮಾಡ್ತಿದ್ರು, ನಾವು ಸುಮ್ಮನೆ ಕುತ್ಕೊಂಡು ಕೆಲವೊಬ್ರು ನಿದ್ದೆ ಮಾಡ್ತಿದ್ರು, ಕೆಲವೊಬ್ರು ನೋಡ್ತಾ ಇರ್ತಿದ್ರು. ಹಾಗೆ ಈ ಥರ ಇಲ್ಲ, ಇಲ್ಲಿ ಎಂಗೇಜ್ಮೆಂಟ್ ನಡೀತಾ ಇರುತ್ತೆ, ಮಕ್ಕಳು ಮಧ್ಯದಲ್ಲೂ ಕನ್ವರ್ಸೇಷನ್ ನಡೆಯುತ್ತೆ, ಟೀಚರ್ಸು ಎಲ್ಲ ಕಡೆನೂ ರೌಂಡ್ ಆಗ್ತಿರುತ್ತೆ. ಆ್ಯಂಡ್ ಲೈಕ್ ಹಳೇ ಕಾಲದಲ್ಲಿ ಒಂದು ಗುರುಕುಲ್ ಸಿಸ್ಟಮ್ ಇತ್ತಲ್ಲ, ಅದೇ ರೀತಿಯಲ್ಲಿ ಈ ಒಂದು ಪ್ರೈಮರಿ ಸೆಕ್ಷನ್ ಇದೆ. ಪರ್ಫೆಕ್ಟ್ ಹಳ್ಳಿಯಲ್ಲಿ ಒಂದು ಹಳ್ಳಿ ವಾತಾವರಣದಲ್ಲಿ ನಮ್ಮ ಮಕ್ಕಳು ಬೆಳೆಯೋ ಹಂಗೆ. ಸೊ ಎಷ್ಟೇ ಹತ್ತಿರ ತುಂಬ ಸ್ಕೂಲ್ಗಳಿದ್ರೂ ಸಹಿತ ನಾನು ಚೂಸ್ ಮಾಡಿರೋದು ಹೊಂಗೀರಣ ಸ್ಕೂಲ್ನೇ. ಆ್ಯಂಡ್ ಇವ್ರ ಸಿಲೆಬಸ್ಸು ಡಿಫ್ರೆಂಟ್ ಆಗಿದೆ. ನಾನೀಗ ಅಡ್ಮಿಷನ್ ಮಾಡಿಸಿದ ಮೇಲೆ ನಮಗೆ ಬುಕ್ ಕೊಟ್ಟರು ಏನು ಅಂತ ಹೇಳ್ಕೊಂಡು. ಸೊ ಈ ಬುಕ್ ಅಂತೂ ಲಿಟ್ರಲಿ ಡಿಫ್ರೆಂಟ್. ಅವ್ರು 3rd ಸ್ಟ್ಯಾಂಡರ್ಡ್ ತನಕ ಎಕ್ಸಾಮ್ಸೇ ಇರಲ್ಲಂತೆ, ಮಕ್ಕಳಿಗೆ ಟೆಸ್ಟ್ ಇರಲ್ಲ, ಬರೀ ವರ್ಕ್ಶೀಟ್ ಟಿಕ್ ಮಾರ್ಕ್ ಹಾಕಿ ಮಾಡೋದಷ್ಟೇ. ಆ್ಯಂಡ್ ಅವ್ರ ಬುಕ್ಗಳು ತುಂಬ ಕಡಿಮೆ. ಬೇರೆ ಸ್ಕೂಲಿಗೆ ಹೋಲಿಸಿದ್ರೆ ಜಸ್ಟ್ 2 ಬುಕ್ಸ್ ಇದೆ. ಒಂದು ಸೆಮ್ಮಿಗೆ ಒಂದು ಸಮಗ್ರ 1A ಮತ್ತು ಸೆಕೆಂಡ್ ಸೆಮ್ಮಿಗೆ ಸಮಗ್ರ 1B ಅಂತ ಅಷ್ಟೇ ಇರೋದು. ಮತ್ತು ಬೇರೆ ಎಲ್ಲ ಜಸ್ಟ್ ನೋಟ್ ಬುಕ್ಕು, ಕಾಫಿ ರೇಟಿಂಗ್ ಇರುತ್ತಲ್ಲ ಅದು. ಆ್ಯಂಡ್ ಈ ಒಂದು ಅವ್ರ ಸ್ಕೂಲ್ ಕಿಟ್ಟಲ್ಲಿ ಪೆನ್ಸಿಲು, ಬುಕ್ಸು ಎಲ್ಲ ಅವರೇ ಕೊಡ್ತಾರೆ. ವಿತ್ ಡ್ರಾಯಿಂಗ್ ಬುಕ್ಕು, ಕ್ರಯನ್ಸ್ ಅಂತ ಹಿಡಿದು ಅವರೇ ಕೊಡ್ತಾರೆ.
ಸೊ 1 ಇಯರಿಗೆ ಬೇಕಾಗಿರೋವಂಥ ಪೂರ್ತಿ ಬುಕ್ಸ್ನ ಒಂದು ಸ್ಕೂಲ್ ಕಿಟ್ ಥರ ಹೇಳಿ ಕೊಡ್ತಾರೆ. ಸೊ ನೋಡ್ಬೋದು ಇದೆಲ್ಲ ನೋಟ್ಸು, ಎಲ್ಲ ರೀತಿಯ ಮಕ್ಕಳಿಗೆ ಯೂಸ್ ಆಗುವಂಥದ್ದು ಒಂದೊಂದು ನೋಟ್ ಬುಕ್ ಕೊಟ್ಟಿದ್ದಾರೆ. 2 ಇದೆ ಅದು ಆ್ಯಕ್ಚುಲಿ, ಒಂದು ಸೆಮ್ಮಿಗೊಂದು ಇನ್ನೊಂದು ಸೆಮ್ಮಿಗೊಂದು ಅಂತ ಹೇಳ್ಕೊಂಡು. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಅಂದರೆ ಈ ಸಮಗ್ರ ಬುಕ್ಕು. ಸೊ ನೋಡ್ಬೋದು ಇಲ್ಲಿ ಜಸ್ಟ್ 6 ಲೆಸನ್ಸ್ ಇದೆ. ನಾವು ಜಸ್ಟ್ ಒಂದು ಲೆಸನ್ ಬಗ್ಗೆ ಹೇಳ್ತಾ ಇದ್ದೀನಿ. ಮೈ ಫ್ಯಾಮಿಲಿ ಅಂತ ಒಂದು ಲೆಸನ್ ನಾವು ಓಪನ್ ಮಾಡಿದರೆ, ಸೊ ಇಲ್ಲಿ ಫಸ್ಟ್ 2 to 3 ಪೇಜಸ್ ಇಂಗ್ಲೀಷಲ್ಲಿದೆ. ಪೋಯಮ್ ಆಗಿರ್ಬೋದು ಎಲ್ಲ ಇಂಗ್ಲೀಷ್ ಲೆಟರ್ಸಲ್ಲಿ ಇರುತ್ತೆ. ಸೊ ನೆಕ್ಸ್ಟು ಇದೇ ಟಾಪಿಕ್ ಮೇಲೆ ಸೈನ್ಸ್ ಬೇಸ್ಡ್ ಆಗಿರೋದು ಅಥವಾ ಸೋಷಿಯಲ್ ಸೈನ್ಸ್ ಬೇಸ್ಡ್ ಆಗಿರೋದ್ರ ಬಗ್ಗೆ ಟಾಪಿಕ್ ಇರುತ್ತೆ. ಅದಾದಮೇಲೆ ಮ್ಯಾಥ್ಸ್ ಸೇಮ್ ಕೌಂಟ್ ಮಾಡಲಿಕ್ಕೆ ನೋಡ್ಬೋದು. ಇದೆಲ್ಲ ಸೇಮ್ ಅಜ್ಜಂದರು, ಗ್ರ್ಯಾಂಡ್ ಮಾ, ಡಾಟರು ಆ ಥರ ಎಲ್ಲ ಅದನ್ನು ಕೌಂಟ್ ಮಾಡಿ ಬರೀರಿ ಅಂತ ಹೇಳ್ಕೊಂಡು ಮ್ಯಾಥ್ಸು ಇಲ್ಲೇ ಕವರ್ ಮಾಡಿದ್ರು ಅವರು. ನೆಕ್ಸ್ಟ್ ಕನ್ನಡ, ನಮ್ಮ ರೀಜನಲ್ ಲ್ಯಾಂಗ್ವೇಜ್ ಕನ್ನಡನೂ ಸಹಿತ ಕೂಸು ಈ ಥರ ಆ ಫ್ಯಾಮಿಲಿಯಲ್ಲಿ ಏನು ಟಾಪಿಕ್ ಇದೆ ಅದನ್ನು ಕನ್ನಡದಲ್ಲೂ ಸಹಿತ ಹೇಳ್ಕೊಡ್ತಾರೆ. ಸೊ ನಾವು ಓದ್ತಾ ಇರ್ಬೇಕಾದ್ರೆ ಒಂದು 6 ಬುಕ್ ಇತ್ತು. ಮ್ಯಾಥ್ಸಿಗೆ ಬೇರೆ, ಸೈನ್ಸಿಗೆ ಬೇರೆ, ಸೋಷಿಯಲಿಗೆ ಬೇರೆ ಅಂತ ಇಷ್ಟು ತಪ್ಪ ಆ ಥರ ಏನೂ ಇರಲ್ಲ. ಇದು ಒಂದೇ ಬುಕ್ಕಲ್ಲಿ ಒಂದು ಟಾಪಿಕ್ನ 6 ಥರ ಕವರ್ ಮಾಡ್ತಾರೆ. ಇದು ಅವ್ರದ್ದೇ ಓನ್ ಬುಕ್ಕು, ಹೊಂಗಿಣದೇ ಓನ್ ಬುಕ್ಕು. 3rd ಸ್ಟ್ಯಾಂಡರ್ಡ್ ತನಕ ಅವ್ರದ್ದೇ ಬುಕ್ ಕವರ್ ಮಾಡ್ತಾರೆ. 3rd ಸ್ಟ್ಯಾಂಡರ್ಡ್ ಆದಮೇಲೆ CBSEನ ಇನ್ಕ್ಲೂಡ್ ಮಾಡ್ತಾರೆ. ಸೊ ನಮಗೂ ಬೇಕಾಗಿರೋದು ಅಷ್ಟೇ ಅಲ್ಲ, 3rd ಸ್ಟ್ಯಾಂಡರ್ಡ್ ತನಕ ಮಕ್ಕಳು ತುಂಬ ಇನ್ನೂ ಮೃದುವಾಗಿ ಸಾಫ್ಟ್ ಆಗಿರ್ತಾರೆ. ಅವರಿಗೆ ಬೇಸಿಕ್ ಆಟ ಆಡ್ಕೊಂಡು ಆ್ಯಕ್ಟಿವಿಟಿ ಮಾಡ್ಕೊಂಡು ಹೋಗಲಿ ಅನ್ನೋದೇ ನಮ್ಮ ಆಸೆ ಆಗಿರುತ್ತೆ. ಹೆವಿ ಸಿಲೆಬಸ್ ಕೊಟ್ಬಿಟ್ಟು ಸ್ಟ್ರೆಸ್ ಕೊಡೋದು ನನಗೆ ಪರ್ಸ್ನಲಾಗಿ ಇಷ್ಟ ಇಲ್ಲ. ಸೊ ಈ ಬುಕ್ಕು ಮತ್ತು ಇವ್ರ ಕಾನ್ಸೆಪ್ಟೇ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಈಗಿನ ಕಾಲದಲ್ಲಿ AI ಬಂದಮೇಲೆ ಅಷ್ಟು ದೊಡ್ಡ ದೊಡ್ಡ ತೇರಮು ಎಲ್ಲ ಓದ್ಕೊಂಡು ಸಣ್ಣಕ್ಕಿರ್ತಾನೆ ಸ್ಟ್ರೆಸ್ ಕೊಡೋದಕ್ಕಿಂತ ಅವರಿಗೆ ಬೇಸಿಕ್ಕಾಗಿ ಏನು ಬೇಕು ಆ ನಾಲೆಜ್ನ ಪರ್ಫೆಕ್ಟಾಗಿ ಕೊಡ್ತಿದ್ದಾರೆ. ಆ್ಯಂಡ್ 3rd ಸ್ಟ್ಯಾಂಡರ್ಡ್ ಆದಮೇಲೆ ಆಬ್ವಿಯಸ್ಲಿ CBSE ಬರುತ್ತೆ, ಅದ್ರ ಟಾಪಿಕ್ ಸ್ಟಾರ್ಟ್ ಆಗುತ್ತೆ. ಬೈಂಡಿಂಗ್ ಹಾಕಲಿಕ್ಕೆ ಅವರೇ ಕವರ್ ಸಹಿತ ಕೊಟ್ಟಿದ್ರು. ಬಟ್ ನಾನು ಈಸಿ ಆಗಲಿ ಅಂತ ಹೇಳ್ಕೊಂಡು ಈ ಥರ ಸ್ಟಿಕ್ ಡೈರೆಕ್ಟಾಗಿ ಬರುವಂಥ ಇದು ಬೈಂಡು, ಇದಕ್ಕೆ ಗಮ್ ಇರುತ್ತೆ. ಸೊ ನಾವು ಜಸ್ಟ್ ಸ್ಟಿಕ್ ಮಾಡಿದರೆ ಆಯಿತು. ಈ ಥರ ಒಂದು ಬೈಂಡಿಂಗ್ ತೊಗೊಬಂದೆ. ಇದನ್ನ ನಾನು ಸಾಗರದಲ್ಲಿ ವಾಸವಿ ಸ್ನೇಹಿತರು ಸಹಿತ ಅವ್ರ ಹತ್ರ ಕೇಳಿದ್ರೆ ಸಿಗುತ್ತೆ. ಬೈಂಡಿಂಗ್ ಗಮ್ ಇರೋವಂಥದ್ದು ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ. ಸೊ ಅವ್ರ ಸೈಜ್ ಮೇಲೆ ಡಿಪೆಂಡ್. ಸೊ ಕಿಂಗ್ ಸೈಜ್ ಬೇರೆ, ಸ್ಮಾಲ್ ಸೈಜ್ ಬೇರೆ, ಯಾವ ರೀತಿ ಬುಕ್ ಇರುತ್ತೆ ಆ ಬುಕ್ಕಿಗೆ ತಕ್ಕಂಗೆ ನಾವು ಬೈಂಡನ್ನ ತೊಗೊಂಬರ್ಬೋದು. ಇದು ಬೈಂಡ್ ಹಾಕೋದಂತೂ ತುಂಬ ಈಸಿ. ಜಸ್ಟ್ ಅದ್ರ ಮೇಲ್ಗಡೆ ಇರೋದೊಂದು ಪೇಪರ್ ತೆಗೆದ್ಬಿಟ್ಟು ನಾವು ಇರೋ ಬುಕ್ಕನ್ನ ಅದಕ್ಕೆ ಅಂಟಿಸ್ಬೇಕು. ಆಮೇಲೆ ಅದನ್ನು ತೆಗೆದ್ಬಿಟ್ಟು ಅಲ್ಲಿ ಸ್ವಲ್ಪ ಉಳಿದಿರುತ್ತೆ ಆ ಗಮ್ನ, ಅದನ್ನು ಸಹಿತ ಸೈಡಿಗೆ ಹಾಕಿಬಿಟ್ರೆ ಆಯಿತು. ಸೊ ವೆರಿ ಈಸಿ. ಗಮ್ ಟೇಪ್ ತಗೋ, ಪಿನ್ ತಗೋ ಆ ಥರದ್ದು ಏನೂ ಇಲ್ಲ. ಇದಕ್ಕೆ ಗಮ್ ಹತ್ತಿರುತ್ತೆ, ನೀಟಾಗಿ ಮಾಡ್ಕೊಂಡು ಹೋಗ್ಬಿಟ್ರೆ ಆಯಿತು. ನನಗೆ ಈಸಿ ಆಗಲಿ ಈ ಸಲ ಅಂತ ಕೆಲಸ ಅಂತ ಇದನ್ನು ತಂದೆ. ಅವ್ರು ಬೈಂಡಿಂಗ್ ಕೊಟ್ಟಿದ್ರು ಸಹಿತ ನಾನು ಆ ಥರ ಒಂದು ಬೈಂಡಿಂಗ್ ತೊಗೊಬಂದೆ. ಸೊ ಇದು ಕವರ್ ಟ್ರಾನ್ಸ್ಪರೆಂಟ್ ಕವರ್ ಬೈಂಡಿಂಗ್ ಅಂತ ವಿತ್ ಗಮ್ ಇರುತ್ತೆ. ಆ್ಯಕ್ಚುಲಿ ಆಲ್ರೆಡಿ ಒಂದು ಬ್ಯಾಗ್ ತೊಗೊಂಡಿದ್ದೆ, ದೊಡ್ಡದಾಯಿತು ಅಂತ ಮತ್ತೆ ನೆನ್ನೆ ಹೋಗಿ ಅವಳಿಗೆ ಇಷ್ಟ ಆಗಿರೋ ಪಿಂಕ್ ಕಲರ್ ಸ್ಮಾಲ್ ಬ್ಯಾಗ್ನ ತೊಗೊಬಂದೆ. ಸೊ ಇದು ಸ್ಕೂಲ್ ಫಸ್ಟ್ ಡೇ ಮಾರ್ನಿಂಗು. ನಮ್ಮೂರಲ್ಲಿ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ಸೊ ಬೆಳಗ್ಗೆನೇ ಒಂದು 5:30ಗೆ ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಆ್ಯಂಡ್ ಬೆಳಗ್ಗೆ ಅವಳು ಸ್ಕೂಲಿಗೆ ಹೋಗ್ತಾಳೆ ಅಂದರೆ ಒಂದು ಕಡೆ ಖುಷಿ ಆಗ್ತದೆ, ಒಂದು ಕಡೆ ಏನಂತಾರೆ ಎಲ್ಲ ತಯಾರಿ ಮಾಡಬೇಕು. ನನ್ನ ಒಂದು ರೂಟೀನ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ರಾತ್ರಿಯೇ ರಾಗಿ ಮತ್ತು ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿಟ್ಟಿದ್ದೆ. ಅದ್ರ ಜೊತೆಗೆ ಫ್ರೂಟ್ಸ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ, ಬೇಗ ABC ಜ್ಯೂಸ್ ಎಲ್ಲ ಮಾಡಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಕೊಂಡು. ಸೊ ನೋಡ್ಬೋದು ಮಳೆ ಬರ್ತಾ ಇದೆ ನಮಗೆ ಹೊರಗಡೆ. ಆ್ಯಂಡ್ ಇದು ರಾಗಿ, ಹಸಿ ರಾಗಿ ಏನಿರುತ್ತೆ ಅದನ್ನು ಮತ್ತು ವಾಲ್ನಟ್ಟು, ಬಾದಾಮಿ ಎಲ್ಲ ಹಾಕಿ ನೆನೆಸಿಟ್ಟಿದ್ದೀನಿ. ಈ ಕಡೆ ಡೇಟ್ಸು ಮತ್ತು ದ್ರಾಕ್ಷಿ, ಸೋಂಪು ಮತ್ತು ಮೆಂತಿ ಸೀಡ್ಸ್ ಅದು. ಸೊ ಅದನ್ನೆಲ್ಲ ನೆನೆಸಿಟ್ಬಿಟ್ಟು ಆಮೇಲೆ ಅದಕ್ಕೆ ಬೆಲ್ಲ ಹಾಕಿ, ಈ ರಾಗಿದಕ್ಕೆ ಬೆಲ್ಲ ಹಾಕಿಬಿಟ್ಟು ಡೇಟ್ಸ್ ನೆನೆಸಿಟ್ಟಿರೋ ಡೇಟ್ಸ್ನ ಹಾಕಿಬಿಟ್ಟು ರುಬ್ಬಿ ಹಾಲು ಮಾಡ್ಕೊತೀನಿ, ರಾಗಿ ಹಾಲು ಅಂತ. ಅದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಪ್ರೇಟಾಗಿ ಅದ್ರ ರೆಸಿಪಿನ ತೋರಿಸ್ತೀನಿ. ಸೊ ಸ್ಕೂಲ್ ಸ್ಟಾರ್ಟಿಂಗ್ ಇರೋದ್ರಿಂದ ನಾನು ತುಂಬ ಅರ್ಜೆಂಟಲ್ಲಿದ್ದೆ, ಜಸ್ಟ್ ಹಾಗೇ ಪಟ್ಟಂತ ಮಾಡಿಬಿಟ್ಟಿರೋದು. ಆ ಕಡೆ ದೋಸೆ ಮತ್ತು ಚಟ್ನಿ ಮಾಡಿದ್ದೀನಿ. ಸೊ ದೋಸೆ ಆದರೂ ಮಾಡ್ಕೊಡ್ಬೋದು, ಪಡ್ಡು ಮಾಡ್ಕೊಡ್ಬೋದು ಅಂತ. ಈ ಕಡೆ ABC ಜ್ಯೂಸು ಆ್ಯಂಡ್ ಇದು ರಾಗಿ ಹಾಲು, ರಾಗಿನ ಅದು ಡ್ರೈ ಫ್ರೂಟ್ಸ್ನೆಲ್ಲ ಹಾಕಿ ತೆಗ್ದು ಮಾಡಿರುವಂಥ ಹಾಲು. ಸೊ ಬೆಳಗ್ಗೆ ಅವಳಿಗೆ ಒಂದು ಅರ್ಧ ಮುಕ್ಕಾಲು ದೋಸೆ ಎಷ್ಟು ತಿಂತಾಳೆ ಅಷ್ಟು ತಿನ್ನಿಸ್ಬಿಟ್ಟು ಆಮೇಲೆ ಫಸ್ಟ್ ಎದ್ಕೊಳ್ಳೆ ಅವಳಿಗೆ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಬ್ರಷ್ ಎಲ್ಲ ಮಾಡಿದ್ಮೇಲೆ ABC ಜ್ಯೂಸ್ ಕುಡಿಸ್ತೀನಿ. ಸೊ ಅದಾದಮೇಲೆ ತಿಂಡಿ ತಿನ್ನಿಸ್ಬಿಟ್ಟು ಲಾಸ್ಟಿಗೆ ರಾಗಿ ಹಾಲು, ಹೋಗೋ ಟೈಮಲ್ಲಿ ರಾಗಿ ಹಾಲು ಕುಡಿಸಿ ಕಳಿಸ್ತೀನಿ. ಗುಡ್ ಮಾರ್ನಿಂಗ್ ಕಂದ. ಸ್ಕೂಲ್ ಕಂದ. ಪಾಪ ಇಷ್ಟು ದಿನ ಆರಾಮಾಗಿ 10 ಗಂಟೆ 11 ಗಂಟೆ ತನಕ ಮಲ್ಕೊತಿದ್ಲು. ಇವತ್ತು ಬೆಳಗ್ಗೆ ಬೇಗನೆ 7:15ಗೆ ಎಬ್ಬಿಸ್ಬಿಟ್ಟು ರೆಡಿ ಮಾಡಿ ಅವಳಿಗೆ ದೋಸೆ ಸ್ವಲ್ಪ ತಿನ್ನಿಸಿ ಮತ್ತು ರಾಗಿ ಜ್ಯೂಸು ಮತ್ತು ABC ಜ್ಯೂಸ್ ಎಲ್ಲ ಕುಡಿಸ್ಬಿಟ್ಟು ಅವಳು ತುಂಬ ಎಕ್ಸೈಟೆಡ್ ಆಗಿದ್ದಾಳೆ ಹೊಸ ಸ್ಕೂಲು ಅಂತ ಹೇಳ್ಕೊಂಡು. ಆ್ಯಂಡ್ ಮೇಯ್ನಾಗಿ ಅವಳಿಗೆ ಬಸ್ಸಲ್ಲಿ ಹೋಗಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ನಾವು ಫಸ್ಟ್ ಡೇ ಎಲ್ಲ ನಾವೇ ಬಿಟ್ಟು ಬರ್ತೀವಮ್ಮ ಸ್ಕೂಲ್ ತನಕ ಅಂತ ಹೇಳಿ ಸ್ಕೂಲ್ ತನಕ ಅವಳನ್ನ ಬಿಟ್ಟು ಬರೋಕ್ಕೆ ಹೋಗ್ತಾ ಇರೋದು.
ಈ ದಿನಕ್ಕೋಸ್ಕರ ಲಿಟ್ರಲಿ ನಾನು 2 ಮಂತ್ಸಿಂದ ವೇಟ್ ಮಾಡ್ತಾ ಇದ್ದೆ, ಅವಳು ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗತ್ತಪ್ಪ ಅಂತ. ಯಾಕಂದರೆ ಮನೇಲಿದ್ದರೆ ಅದೇ ಟಿ ವಿ, ಮೊಬೈಲು ನೋಡಿ ನೋಡಿ ನನಗೆ ಇವಳು ಯಾವಾಗ ಸ್ಕೂಲ್ ರೂಟೀನಿಗೆ ಹೋಗ್ತಾಳೆ ಅಂತ ವೇಟ್ ಮಾಡ್ತಾಯಿದ್ದೆ. ಅವಳಿಗೆ ಖುಷಿ ಆಗ್ತಿದೆಯೋ ಇಲ್ಲೋ, ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ನನಗೆ ಅವಳು 4:30 ತನಕ ಬರೋಲ್ಲ ಲಿಟ್ರಲಿ, ಅಂದರೆ ಈವ್ನಿಂಗ್ ಬರ್ತಾಳೆ. ಇಷ್ಟು ದಿನ ಮಧ್ಯಾಹ್ನ 2 ಗಂಟೆಗೆ ಲಂಚಿಗೆ ಬಂದುಬಿಡ್ತಿದ್ಲು. ಲಂಚು ಸಹಿತ ಈಗ ಸ್ಕೂಲಲ್ಲೇ ಇರುತ್ತೆ, ಅಲ್ಲೇ ಸ್ಕೂಲಲ್ಲೇ ಫುಡ್ ಇರುತ್ತೆ, ಮೆಸ್ ಇರುತ್ತೆ. ಅಲ್ಲಿ ಅನ್ನ, ಸಾರು, ಪಲ್ಯ ಮತ್ತು ತಂಬಳಿ ಸಾರು, ಈ ಥರ ನಮ್ಮ ಮಲೆನಾಡು ಸ್ಟೈಲಲ್ಲಿ ಭಟ್ರು ಅಡುಗೆ ಮಾಡಿರು ಅಂತ ಲಂಚೇ ಪ್ರೊವೈಡ್ ಮಾಡ್ತಾರೆ. ಸೊ ಟೀಚರ್ಸ್ ಎಲ್ಲ ಹೇಳ್ತಾರೆ ಅಲ್ಲೇ ಊಟ ಮಾಡಿ, ಟೀಚರ್ಸು ಜೊತೆಗೆ ಇರ್ತಾರೆ, ಅವ್ರು ಹೆದರಿಕೆಗಾದರೂ ಅಲ್ಲಿ ಊಟ ಮಾಡ್ತಾರೆ ಅಂತ ನನ್ನ ಕಾನ್ಸೆಪ್ಟಲ್ಲಿ ಒಂದು ವಾರ ಟ್ರಯಲ್ ಕೊಟ್ಟಿದ್ದೀನಿ. ಅಲ್ಲಿ ಊಟ ಮಾಡಿದರೆ ನಾನು ಇದು ಅಮೌಂಟ್ ಕಟ್ತೀನಿ ಅಂತ ಹೇಳ್ಕೊಂಡು. ಇದು ನಮ್ಮದೇ ಸ್ಕೂಲಿಂದ, ಅಂದರೆ ಹೊಂಗಿಣ ಸ್ಕೂಲಿಂದ ಬಸ್ಸು. ಆ್ಯಕ್ಚುಲಿ ನಾವು ಬಸ್ಸಲ್ಲೇ ಕಳಿಸ್ಬೋದಾಗಿತ್ತು, ಫಸ್ಟ್ ಡೇ ಅಂತ ಹೇಳ್ಕೊಂಡು ಕಾರಲ್ಲಿ ಹೋಗ್ತಾ ಇರೋದು. ನಾನು ಮಿಸ್ ಮಾಡ್ಕೋತೀನಿ ಈಶಾನ್ನ, ನಾನು ಮಿಸ್ ಮಾಡ್ತೀನಿ, ನೀನು ಮಿಸ್ ಮಾಡ್ಕೊತೀಯಕ್ಕಂದ. ಹೇಗಿರ್ತೀಯ ಸ್ಕೂಲ್ ಅಂದರೆ ಇಂಟ್ರೆಸ್ಟ್ ಇದೆಯಾ? ಎಸ್, ವೆರಿ ಗುಡ್. ಸ್ಕೂಲಲ್ಲಿ ಎಂಜಾಯ್ ಮಾಡ್ತೀಯಾ? ಮತ್ತೆ ಗುಡ್ ಗರ್ಲ್ ಆಗಿದ್ದೀಯ ಎಲ್ಲ ಮಾಡಿ ನೀನು ಏನು ಎಂಜಾಯ್ ಮಾಡಿ ಲೈಫ್. ಬಟ್ ನೀವು ಯಾರಿಗೂ ಏನು ಹೊಡಿಬೇಡ, ಯಾರಿಗೂ ಬೈಬೇಡ. ಅವಳು ಯಾರಿಗೂ ಹೊಡಲ್ಲ, ಹೊಡ್ಸ್ಕೋಬೇಡ ಈಶಾ ನೀನು ಅಷ್ಟೇ. ಹೊಡ್ಸ್ಕೊಂಡ್ಲು ಬೇಡ, ಓಕೆ? ಕ್ರೈ ಆಗಬೇಡ, ಕ್ರೈ ನೋ ಕ್ರೈಯಿಂಗ್ ಅಮ್ಮ, ನೋ ಕ್ರೈಯಿಂಗ್, ಓಕೆ? ಯು ವಿಲ್ ಬಿ ಸ್ಟ್ರಾಂಗ್, ರೈಟ್? ಹೇಗನ್ಸಿದೆ ಹೊಸ ಸ್ಕೂಲು, ಹೊಸ ಅದು ಈಶಾ? ಮಜಾ ಇರುತ್ತಾ? ಊಟ ಮಾಡು ಚೆನ್ನಾಗೆ. ಊಟ ಮಾಡ್ತೀಯಾ? ಅಲ್ಲಿ ಅನ್ನ ಸಾರು ಅಲ್ಲಿ ಊಟ ಮಾಡಿಸ್ತಾರೆ. ನಾನು ಸ್ನ್ಯಾಕ್ಸ್ ಅಷ್ಟೇ ಹಾಕಿದ್ದೀನಿ, ಓಕೆ? ಸ್ನ್ಯಾಕ್ಸ್ ನಿಂಗೆ ಎಷ್ಟು ಬೇಕು ಅಷ್ಟೇ ತಿನ್ನು, ಫುಲ್ಲು ಖಾಲಿ ಮಾಡಬೇಕು ಅಂತಿಲ್ಲ. ಮಕಾನ ಹಾಕಿದ್ದೀನಿ, ಅದೇ ಪಾಪ್ಕಾರ್ನ್ ಥರ ಇರ್ತಲ್ಲ, ಬನಾನಾ ಹಾಕಿದ್ದೀನಿ. ದೋಸೆ ನಿಂಗೆ ಇಷ್ಟ ಇರೋ ತಿನ್ನು, ಓಕೆ? ಮನೇಲೆ ತಿಂದಿದ್ಯಾ? ಅಲ್ಲಿ ಅನ್ನ ಸಾರು ಕೊಟ್ಟರೆ ಊಟ ಮಾಡ್ತೀಯಾ? ವೆರಿ ಗುಡ್. ಮತ್ತೆ ನನಗೆ ಮಿಸ್ ಮಾಡ್ಕೊತೀಯಾ? ಏನು ಹೇಗೆ ಅನಿಸ್ತಿದೆ ಅಮ್ಮ ಹೊಸ ಸ್ಕೂಲ್ಗೆ ಹೋಗ್ತಿರೋದು? ಹಾಂ, ಮಿಸ್ಸಿಂಗ? ಯಾರನ್ನ ಮಿಸ್ ಮಾಡ್ಕೊತೀಯಾ? ಪಪ್ಪ ಮಮ್ಮಿನಾ? ಸುಂದರಿ ಬರ್ತಿದೆ ಈಜಾ. ಈಗ ನಾನು ಗೋಯಿಂಗ್ ಟು ಬೋರ್ಡಿಂಗ್ ಸ್ಕೂಲ್, ಆಯ್ತಾ? ನೀನು ಮತ್ತೆ ಬರ್ತೀಯಾ? ನೀನು ಬೋರ್ಡಿಂಗ್ ಸ್ಕೂಲ್ ಹೋಗ್ತಿಲ್ಲ, ಈವ್ನಿಂಗ್ ಹಿಂಗೆ ಮತ್ತೆ ಓಡಿ ಬರ್ತೀಯಾ, ಓಕೆ? ನನಗೆ ಬೋರ್ಡಿಂಗ್ ಸ್ಕೂಲ್ ಫೀಲಿಂಗ್ ಆಗ್ತಿದೆ. ಏನಿಲ್ಲ, ಬೋರ್ಡಿಂಗ್ ಸ್ಕೂಲ್ಗೆ ಏನು ಹೋಗೋದಿರಲ್ಲ. ಶಿ ವಿಲ್ ಎಂಜಾಯ್ ಅಲಾಮು, ಶಿ ವಿಲ್ ಲರ್ನ್ ನ್ಯೂ ಥಿಂಗ್ಸ್, ಶಿ ಮೇಕ್ಸ್ ನ್ಯೂ ಫ್ರೆಂಡ್ಸ್, ಅಲ್ಲ ಐಶಾ? ಸಾಗರದಿಂದ ಸ್ಕೂಲಿಗೆ ಹೋಗಲಿಕ್ಕೆ ಒಂದು 20 ಮಿನಿಟ್ಸ್ ಹಿಡಿಯುತ್ತೆ, ಅಂದರೆ ಒಂದು 12 ಕಿಲೋಮೀಟರ್ಸ್ ಇದೆಯಲ್ಲ. ಸೊ ಬಸ್ಸು ತುಂಬಾ ಎಲ್ಲ ಕಡೆ ಸ್ಟಾಪ್ ಇರಲ್ಲ, ಮೇನ್ ಸ್ಟಾಪಲ್ಲಿ ಎಲ್ಲ ಮಕ್ಕಳನ್ನ ಹತ್ತಿಸ್ಕೊಂಡು ಬಂದುಬಿಡ್ತಾರೆ. ಸೊ ಇದು ಸ್ಕೂಲ್, ಹೊಂಗಿಣ ಸ್ಕೂಲು. ಫಸ್ಟ್ ಡೇ ಬಿಡೋಕ್ಕೆ ಹೋಗ್ತಾ ಇರೋದು. ಈ ಮೆಮೊರಿ ಇರಲಿ ಅಂತಲೇ ಈ ವ್ಲಾಗ್ ಮಾಡಿರೋದು. ಆ್ಯಕ್ಚುಲಿ ಅವಳು ಫಸ್ಟ್ ಹೇಗೆ ಸ್ಟಾರ್ಟ್ ಆಯಿತು ಸ್ಕೂಲ್ ಅನ್ನೋದು ಜರ್ನಿ ಇರಬೇಕು ನನ್ನ ಒಂದು ಮೆಮೊರಿಯಲ್ಲಿ ಅಂತ ಹೇಳ್ಕೊಂಡು. ಸೊ ಸ್ಕೂಲೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಬಿಟ್ಟಿದ್ದಾರೆ. ಫಸ್ಟ್ ಡೇಗೆ ಅಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾವು ಸ್ವಲ್ಪ ಬೇಗನೆ ಹೋಗ್ಬಿಟ್ಟಿದ್ದೀವಿ. 9:15 ಬನ್ನಿ ಅಂದರು. ನಾನು 15 ನಿಮಿಷ ಮುಂಚೆನೇ ಸ್ಕೂಲಿಗೆ ಹೋಗಿದ್ವಿ ಎಕ್ಸೈಟ್ಮೆಂಟಲ್ಲಿ. ಸೊ ಇನ್ನೂ ಎಲ್ಲರೂ ಬಂದಿರಲಿಲ್ಲ, ಅಂದರೆ ಬಸ್ಗಳು ಬಂದಿರಲಿಲ್ಲ. ಸೊ ಹಾಗಾಗಿ ಪ್ರೈಮರಿ ಸೆಕ್ಷನ್ಗೆ ವೆಲ್ಕಮ್ ಇದೆ ಅಂತ ಹೇಳ್ಕೊಂಡು ಬಸ್ಗಳು ಬರೋ ತನಕ ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿದರು. ಸೊ ಇದು ಹೊಂಗಿರಣ ಸ್ಟಾರ್ಟಿಂಗ್ ಏನಿದೆ ಪೇಜು. ಸೊ ಇನ್ನು ಒಂದು 10 ಮಿನಿಟ್ಸ್ ಆದಮೇಲೆ ಎಲ್ಲ ಬಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಒಂದರಾದ್ಮೇಲೆ ಒಂದು 2 ಮಿನಿಟ್ಸು ಗ್ಯಾಪಲ್ಲೇ ಎಲ್ಲದೂ ಬರ್ತಾಯಿದೆ. ಅಂದರೆ ಎಲ್ಲದೂ ಕರೆಕ್ಟಾಗಿ 9:15 9:20 ತನಕ ಬಸ್ಗಳು ಸ್ಕೂಲಿಗೆ ಬಂದುಬಿಡ್ತವೆ. ಬಸ್ಸಲ್ಲೇ ಟೀಚರ್ಸು ಸಹಿತ ಬರ್ತಾರೆ. ಆಮೇಲೆ ಟೀಚರ್ಸ್ ಬಂದ ಮೇಲೆ ಎಲ್ಲರೂ ಮಕ್ಕಳನ್ನ ಅರೇಂಜ್ ಮಾಡಿದರು. ಲೈಕ್ ಫಸ್ಟ್ ಸ್ಟ್ಯಾಂಡರ್ಡ್ ಬೇರೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಬೇರೆ, ಥರ್ಡ್ ಸ್ಟ್ಯಾಂಡರ್ಡ್ ಬೇರೆ ಅಂತ ಹೇಳ್ಕೊಂಡು. ಆ್ಯಂಡ್ ಅವ್ರ ಕೈಯಲ್ಲೆಲ್ಲ ಸ್ವಲ್ಪ ಬಟರ್ಫ್ಲೈಸ್ ಎಲ್ಲ ಕ್ರಾಫ್ಟಲ್ಲಿ ಮಾಡಿರೋದೆಲ್ಲ ಕೊಟ್ಬಿಟ್ಟು ಅವರಿಗೆ ಹಾಡು ಹಾಕಿದ್ರು. ಸೊ ಹಾಡು ಹಾಕಿ ಅವರಿಗೆ ವೆಲ್ಕಮ್ ಮಾಡಿ ಡ್ಯಾನ್ಸ್ ಮಾಡಿಸ್ಕೊಂಡು ಕರ್ಕೊಂಡು ಹೋದರು. ಸೊ ಇದು ಫಸ್ಟ್ ಡೇ ಅವರಿಗೆ ವೆಲ್ಕಮ್ ಮಾಡಿರೋದು ಸ್ಕೂಲಲ್ಲಿ. ನನ್ನ ಮಗಳೇ ಹಳೆ ಸ್ಕೂಲಲ್ಲಿ ಯೂರೋ ಕಿಡ್ಸಿಂದನೇ ಒಂದು 4-5 ಜನ
ಇಲ್ಲಿ ಹೊಂಗಣದಲ್ಲಿ ಸೇಮ್ ಕ್ಲಾಸಲ್ಲಿ ಬಂದಿದ್ದಾರೆ. ಸೊ ಹಾಗಾಗಿ ಅವಳಿಗೆ ಹಳೇ ಫ್ರೆಂಡ್ಶಿಪ್ಪು ಅಂದರೆ ಹಳೆ ಗ್ಯಾಂಗೇ ಇದೆ ಒಂದು. ಸೊ ಅವಳ ಜೊತೆ ಆರಾಮಾಗಿ ಕಂಫರ್ಟಾಗಿ ಅವಳು ಹಿಂದೆನೇ ಹೋಗಿ ನಿಂತ್ಕೊಬಿಟ್ಟಿದ್ದಾಳೆ. ಅವಳಿಗೆ ಏನು ಹೊಸ ಫ್ರೆಂಡ್ಸು ಹೊಸ ಮುಖ ಅಂತ ಅನಿಸ್ತಾನೆ ಇಲ್ಲ, ಯಾಕಂದರೆ ಜೊತೆಗಿರೋರು ಇದ್ದರು ಅಂತ ಹೇಳ್ಕೊಂಡು. ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿರೋದು ಅವ್ರ ವರಾಂಡದಲ್ಲಿ ಎರಡು ಕ್ಯೂಟ್ ಡಾಗ್ಸು. ಸೊ ನನಗೆ ಎಸ್ಪೆಷಲಿ ನಾನು ಎನಿಮಲ್ ಲವರಿಂದ ಆ್ಯಂಡ್ ನಂಗೆ ಡಾಗ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಖುಷಿ ಆಯಿತು ನೋಡಿ, ಮಕ್ಕಳಿಗೆ ಇಲ್ಲಿ ಹೆದರೋ ಥರ ಎನ್ವೈರ್ಮೆಂಟ್ ಇಟ್ಟಿಲ್ಲ, ಮಕ್ಕಳು ಈ ಥರ ಎನಿಮಲ್ ಲವ್ ಮಾಡೋ ಹಾಗೆ ಎನ್ವೈರ್ಮೆಂಟ್ ಇಟ್ಟಿದ್ದಾರೆ ಅಂತ ಹೇಳ್ಕೊಂಡು. ಆ್ಯಕ್ಚುಲಿ ಅವರು ಪ್ರಿನ್ಸಿಪಲಿಂದು ಡಾಗ್ ಅದು ಅವರು ಆಫೀಸ್ ರೂಮಲ್ಲೇ ಇರುತ್ತೆ. ತುಂಬ ಖುಷಿ ಆಯಿತು ಲಿಟ್ರಲಿ ನಾನು ಈ ಥರ ವಾತಾವರಣ ಬೇರೆ ಯಾವ ಸ್ಕೂಲಲ್ಲೂ ನೋಡೋಕ್ಕೆ ಆಗೋದೇ ಇಲ್ಲ, ಯಾಕಂದರೆ ಕರೆಕ್ಟ್ ವಿಲೇಜ್ ಸ್ಟೈಲ್ ಯೂನೀಕ್ ಗುರುಕುಲ್ ಸಿಸ್ಟಮ್ ಥರನೇ ಇದೆ. ಟೀಚರ್ಸ್ ಎಲ್ಲ ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಆಗಿದ್ದಾರೆ. ಸೊ ಎಲ್ಲ ಟೀಚರ್ಸೂ ಮಕ್ಕಳಿಗೆಲ್ಲ ಡ್ಯಾನ್ಸ್ ಮಾಡಿಕೊಂಡು ಎಂಜಾಯ್ ಮಾಡಿಸ್ಕೊಂಡು ಅವರಿಗೊಂದು ಬೂಸ್ಟಪ್ ಮಾಡಿಕೊಂಡು ಸ್ಕೂಲಿಗೆ ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನನ್ನ ಮಗಳು ನೋಡಿ ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ನಾನು ಹಿಂದೆ ತಿರುಗ್ತಾಳೆ, ಬಾಯ್ ಹೇಳ್ತಾಳೆ ಅಂತ ಕಾಯ್ತಾ ಇದ್ದೀನಿ. ಬಟ್ ಅವಳು ಬಾಯೇ ಹೇಳಿಲ್ಲ, ಹಾಗೆ ಹೋಗ್ತಿದ್ದಾಳೆ, ಸ್ವಲ್ಪನೂ ತಿರುಗಿ ನೋಡಿಲ್ಲ. ನಂಗೆ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಅಳು ಬರ್ತಾ ಇದೆ. ಆ್ಯಕ್ಚುಲಿ ಫುಲ್ ಎಮೋಷನ್ ಆಗಿ ಅತ್ತೇ ಬಿಟ್ಟೆ. ನಮ್ಮ ಮನೆಯವ್ರಿಗೆ ಕಣ್ಣಲ್ಲಿ ಸ್ವಲ್ಪ ಫೀಲ್ ಆಯಿತು ಈಶಾ ಹೋಗ್ತಾಳೆ ಅಂತ. ಆ್ಯಂಡ್ ಇಲ್ಲಿ ಇಲ್ಲ ನನ್ನ ಅದೇ ಸ್ಕೂಲಲ್ಲಿ ನಂದು ಇವರಿಗೆಲ್ಲ ಗೊತ್ತಿರೋಂಥ ಫ್ರೆಂಡ್ಸೇ, ಇವ್ರ ಮಕ್ಕಳು ಅದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ. ಸೊ ಎಲ್ಲ ಅಮ್ಮಂದ್ರಿಗೂ ಫುಲ್ ಖುಷಿ ಆಗ್ತಿದೆ, ಮಕ್ಕಳನ್ನ 2 ತಿಂಗಳು ಇಟ್ಕೊಂಡು ಸಾಕಾಗಿದೆ ಅಂತ. ಸೊ ತುಂಬ ಎಮೋಷ್ನಲ್ ಫೀಲ್ ಆಯಿತು, ಅಳು ಬರ್ತಿದೆ, ಹ್ಯಾಪಿ ಆಗ್ತಿದೆ. ಅವಳು ಸ್ಟ್ರಾಂಗಾಗಿ ಇಂಡಿಪೆಂಡೆಂಟಾಗಿ ಅಮ್ಮ ಬೇಕು ಅಂತ ಮಿಸ್ ಮಾಡ್ಕೊತೀನಿ ಅಂತ ಅಂದೆ ಸ್ಕೂಲ್ ಎನ್ವೈರ್ಮೆಂಟಿಗೆ ಅಡ್ಜಸ್ಟ್ ಆಗಿ ಆರಾಮಾಗಿ ಡ್ಯಾನ್ಸ್ ಮಾಡ್ಕೊಂಡು ಹೋದ್ಲು ಅಂತಲೂ ಖುಷಿ ಇದೆ. ಬಟ್ ಆಬ್ವಿಯಸ್ಲಿ ಸ್ವಲ್ಪ ಇರುತ್ತಲ್ಲ ಫೀಲಿಂಗ್ಸ್. ಆ್ಯಂಡ್ ಇದು ಈವ್ನಿಂಗ್ ಅವಳು ಬಸ್ಸಲ್ಲೇ ಬರಲು ನಾವು ಬಿಟ್ಟು ಬಂದಿದ್ದಷ್ಟೇ. ಸೊ ಬಸ್ಸಲ್ಲಿ ನಮ್ಮ ಟ್ಯಾಕ್ಸ್ ಆಫೀಸ್ ಏನು ನಮ್ಮ ಮನೆಯಿಂದ ಜಸ್ಟ್ 1 ಮಿನಿಟ್ ವಾಕ್ ಅಷ್ಟೇ ಅನ್ಬೋದು, ಜಸ್ಟ್ ಸರ್ಕಲಿಗೆ, ನಮ್ಮ ಮನೆಯಿಂದ ಒಂದು ಸರ್ಕಲಿಗೆ ಬಸ್ ಬರುತ್ತೆ. ಸೊ ಅಲ್ಲಿಂದ ಅವಳು ಬಸ್ಸಲ್ಲಿ ಬಂದು ಕರೆಕ್ಟ್ 4:30ಗೆ ಬಂತು. ಅವ್ರು ಹೇಳಿದರು ಟೈಮಿಂಗ್ಸ್ 4:30 ತನಕ ಬರುತ್ತೆ ಅಂತ. ನಾ 5 ನಿಮಿಷ ಮುಂಚೆ ಹೋಗಿದ್ದೆ, ಕರೆಕ್ಟ್ 4:30ಗೆ ಬಸ್ ಬಂದಿದೆ. ಖುಷಿ ಆಯಿತು, ಟೈಮ್ನ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ ಅಂತ. ಫೈನಲಿ ನನ್ನ ಮುದ್ದು ಗೊಂಬೆ ಫಸ್ಟ್ ಡೇ ಸ್ಕೂಲ್ ಮುಗಿಸ್ಕೊಂಡು ಬರ್ತಿದ್ದಾಳೆ ಆ್ಯಕ್ಚುಲಿ. ಸೊ ಹ್ಯಾಪಿ ಫೇಸ್ ಇದೆ ಅಂದ್ರೆ ಅನಿಸ್ತು. ಸೊ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿ ಬಂದಿದ್ದಾಳೆ ಅಂತ. ಸೊ ನಮ್ಮ ಮನೆಯವರು ಸಹಿತ ವೇಟ್ ಮಾಡ್ತಾಯಿದ್ರು ಬೆಳಗ್ಗೆಯಿಂದ. ಫಸ್ಟ್ ಟೈಮ್ ನಮ್ಮ ಮಗಳು ಬೆಳಗ್ಗೆಯಿಂದ ಈವ್ನಿಂಗ್ 4:30 ತನಕ ಇದ್ದಿದ್ದು, ಇಲ್ಲಾಂದರೆ 1:30-2 ಗಂಟೆಗೆ ಮನೆ ಬರ್ತಿದ್ಲು. ಸೊ ಫಸ್ಟ್ ಟೈಮ್ ನಾವು ಅವಳು ಬಿಟ್ಟಿದ್ದೀವಿ, ಅವಳು ನಮ್ಮ ಬಿಟ್ಟಿದ್ದಾಳೆ. ಸೊ ಚೆನ್ನಾಗಿತ್ತು. ಓಕೆ, ಮತ್ತೆ ಯಾರ್ಯಾರು ಫ್ರೆಂಡ್ಸ್ ಆದರು? ನೆನಪಿಲ್ವಾ? ಹೇಗಿತ್ತು? ಟೀಚರ್ಸ್ ಎಲ್ಲ ಹೇಗಿದ್ರು? ಸ್ವೀಟ್ ಇದ್ರಾ? ಚೆನ್ನಾಗಿ ಮಾತಾಡ್ಸಿದ್ರಾ? ದೆನ್ ಊಟ ತಿಂದಿನಿ. ಎಲ್ಲಿ ಊಟ ಮಾಡಿದೆ? ಅಲ್ಲೇ ಊಟ ಮಾಡಿದ್ಯಾ? ತಟ್ಟೆಲಿ ಏನು ಹಾಕೊಟ್ಟಿದ್ರು? ಅನ್ನ ಸಾರು ಪಲ್ಯ ಇತ್ತಾ? ತಿನ್ನಕ್ಕೆ ಹೇಳಿದ್ರಾ? ನೀ ತಿಂದ್ಯಾ ಫುಲ್ಲು? ತಿಂದೆ. ಹೌದಾ? ಸಾಂಬಾರ್ ಕೊಟ್ಟಿದ್ರು, ಚಟ್ನಿ ಅಲ್ಲ. ಸಾಂಬಾರು ಕೊಟ್ಟಿದ್ರಾ? ಹೌದಾ? ತಿಂದ್ಯಾ ನೀನು? ನಿಜವಾಗ್ಲು ನಂಗೆ ನಂಬಕ್ಕಾಗ್ತಿಲ್ಲ, ನಿಜವಾಗ್ಲೂನಾ? ಫುಲ್ ತಿಂದಿಲ್ವಾ? ಬಟ್ ಅವರು ಏನಾಗಲ್ಲ, ಹೇಳು. ನಾಳೆಯಿಂದ ಫುಲ್ ತಿನ್ನು ಅಂದಿದ್ರು. ನಾಳೆಯಿಂದ ಫುಲ್ ತಿನ್ನು ಅಂದ್ರ? ಎಷ್ಟು ತಿಂದೆ ನೀನು? ಎಷ್ಟು? ಹಾಫ್ ತಿಂದ್ಯಾ? ಇಷ್ಟೇ ಸಣ್ಣ ಪುಟ್ಟ ತಿಂದ್ಯಾ? ಇಷ್ಟೇ ಸಣ್ಣ ಬಿಟ್ಟಿದ್ದೆ. ಹೌದಾ? ಊಟ ಚೆನ್ನಾಗಿ ಮಾಡಿದೆ ತಾನೇ? ಹೊಟ್ಟೆ ಫುಲ್ ಆಯ್ತಾ? ಹೊಟ್ಟೆ. ಸೊ ಇದು ಇವತ್ತು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಸ್ಕೂಲಿಗೆ, ಮಳೆ ಸ್ಟಾರ್ಟ್ ಆಗೋಗಿದೆ ನಮ್ಮೂರಲ್ಲಿ, ಬಿಡ್ತಾ ಇರೋದು. ಕರೆಕ್ಟ್ 8:45ಗೆ ಮನೆ ಹತ್ರ ಇರೋವಂಥ ಸರ್ಕಲಿಗೆ ಬಂತು. ಸೊ ನಾವು ಬಸ್ ಹತ್ತಿಸ್ಬಿಟ್ಟು ಬರ್ತಾ ಇರೋದು. ಸೊ ಇದು ನನ್ನ ರೂಟೀನ್ ಸ್ಟಾರ್ಟ್ ಆಗುತ್ತೆ. ಇನ್ನು ಕರೆಕ್ಟ್ 8:45ಗೆ ಬಿಡೋದು, 4:30ಗೆ ಕರ್ಕೊಂಬರೋದು. ಅಲ್ಲಿ ತನಕ ನಾನು ಎಷ್ಟು ಬೇಕಾದ್ರೆ ಕಂಟೆಂಟು, ವ್ಲಾಗು, ಯೂಟ್ಯೂಬು ಏನು ಮಾಡಬೇಕು ಅದೆಲ್ಲದು ಮಾಡ್ಬೋದು, ಅಷ್ಟು ಟೈಮೂ ಸಿಗುತ್ತೆ ನನಗೆ.
ಯಾಕಂದರೆ ಬೆಳಗ್ಗೆ 5:30ಗೆ ಎದ್ಬಿಟ್ಟು ಎಲ್ಲ ಅಡುಗೆ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ. ಸೊ ಇನ್ಮೇಲೆ ಡೈಲಿನೂ ವ್ಲಾಗ್ಸ್ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ಆ್ಯಕ್ಚುಲಿ ಬಸ್ ಸ್ಟಾಪು. ನಮ್ಮ ಮನೆ ಅಲ್ಲೇ ಇದೆ, ನೀವು ನೋಡ್ಬೋದು, ಇಲ್ಲಿಂದನೇ ಕಾಣುತ್ತೆ ನಮ್ಮ ಮನೆ. ಸೊ ವೆರಿ 2 ಮಿನಿಟ್ಸ್ ವಾಕಿಂಗ್ ಅಷ್ಟೇ. ಆ್ಯಂಡ್ ಫೈನಲಿ ಇನ್ಸ್ಟಾಗ್ರಾಮಲ್ಲಿ 1,00,000 ಫಾಲೋವರ್ಸ್ ಆಗಿದ್ದಾರೆ. ಯೂಟ್ಯೂಬಲ್ಲಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಸಪೋರ್ಟಿಂದ ಮಾತ್ರ ಸಾಧ್ಯ. ಸೊ ನನ್ನ ಚಾನಲ್ ಈಶಾ ಹೋಮ್ ವ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ಮೇಲೆ ಒಳ್ಳೊಳ್ಳೆ ಕಂಟೆಂಟ್ನ ಡೈಲಿ ವ್ಲಾಗ್ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.